ಸ್ಥಳದಲ್ಲಿ ವೈದ್ಯರ ನಿರ್ಲಕ್ಷ್ಯದಿಂದ ಬಾಲಕಿ ಸಾವಿನ ಆರೋಪ ಕೇಳಿಬಂದಿದೆ. ಮಿಮ್ಸ್ ಆಸ್ಪತ್ರೆ ಎದುರು ಇದೀಗ ಬಾಲಕಿ ಪೋಷಕರಿಂದ ಪ್ರತಿಭಟನೆ ಕೂಡ ನಡೀತಾ ಇದೆ. ಬಾಲಕಿ ಪೋಷಕರಿಗೆ ವಿವಿಧ ಸಂಘಟನೆಗಳಿಂದ ಬೆಂಬಲ ಕೂಡ ಕೇಳಿಬರುತ್ತಿದ್ದು, ಮಿಮ್ಸ್ ವೈದ್ಯರ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಾನು ಮನೇಲೆ ಬಡ್ಕತೀನಿ, ನನ್ನ ಮಗಳ ಎಷ್ಟಾರ ಖರ್ಚಾನೆ ಬೇರೆ ಕಡೆ ಕರ್ಕೋರಿ ಅನ್ನಲ್ಲೋ, ಇಲ್ಲೇ ಕ್ಯೂನ್ ಆಯ್ತದೆ ಅಂತಂದ್ರಲ್ಲಪ್ಪ. ನಾನು ಒಬ್ಬ ಸಾಕಿದ್ದಲ್ಲಿ ಕೊಟ್ಟನಲ್ಲೋ. ನಿಮ್ಮ ಜೊತೆ ಕೆಲಸ ಮಾಡಿದ್ದು ಬಹಳ ಖುಷಿ ಆಯಿತು. ನೀವೇ ಬೆಸ್ಟ್ ಬಾಸ್. ಇಷ್ಟು ಮ್ಯಾನೇಜರ್ ಆಗಿದ್ದೆ, ಇನ್ನು ಮುಂದೆ ಬಾಸ್ ಆಗ್ತೀನಿ. ಹೇಗೆ? ಬಾಸ್ ವಾಲಾ ಬಾಸ್ ವಾಲಾ, ಬಿ ದ ಬಾಸ್. ಸಂಬಂಧಪಟ್ಟ ಅಧಿಕಾರಿಗಳು ಬರಲೇಬೇಕು, ಸಮಗ್ರ ತನಿಖೆ ಆಗಲೇಬೇಕು. ಅಷ್ಟ ವೈದ್ಯರಿಗೆ ಹೇಳಿ ಧಿಕ್ಕಾರ, ಅಷ್ಟ ವೈದ್ಯರಿಗೆ ಹೇಳಿ ಧಿಕ್ಕಾರ, ಅಷ್ಟ ಜಿಲ್ಲಾಡಳಿತಕ್ಕೆ ಹೇಳಿ ಧಿಕ್ಕಾರ. ಬರಲೇಬೇಕು, ಸ್ಥಳಕ್ಕೆ ತಕ್ಷಣ ಬರಲೇಬೇಕು, ಮಿಮ್ಸ್ ವೈದ್ಯರ ವಿರುದ್ಧ ಘೋಷಣೆ ಕೂಗಿ ಇಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತಹ ಬಾರಿ ಇದು. ಒಂದು ಕಡೆ ತಾಯಿಯ ಆಕ್ರೋಶ ಇಲ್ಲಿ ಮುಗಿಲು ಮುಡ್ತಾ ಇದೆ. ವಿವಿಧ ಸಂಘಟನೆಗಳು ಕೂಡ ಬೆಂಬಲವನ್ನು ಕೊಟ್ಟು ಅಲ್ಲಿ ಸ್ಥಳದಲ್ಲಿ ಉಸ್ತುವಾರಿ ಸಚಿವರು ಬರಬೇಕು, ಜಿಲ್ಲಾಧಿಕಾರಿಗಳು ಬರಬೇಕು, ಇದಕ್ಕೆ ಸಮಗ್ರ ತನಿಖೆ ಆಗಬೇಕು, ತಪ್ಪಿತಸ್ಥರ ವಿರುದ್ಧ ಶಿಕ್ಷೆ ಆಗಬೇಕು ಅಂತ ಇಲ್ಲಿ ಆಗ್ರಹಿಸ್ತಾ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಮೃತ ಬಾಲಕಿ ಸಾನ್ವಿ ಸಾವಿನ ಬೆನ್ನಲ್ಲೇ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದ್ದು ಆಸ್ಪತ್ರೆ ಮುಂಭಾಗದಲ್ಲೇ ಕುಳಿತು ರೋಧಿಸ್ತಾ ಇದ್ದಾರೆ. ಹೆತ್ತ ತಾಯಿಯ ಆಕ್ರಂದನ ಮುಗಿಲು ಮುಡ್ತಾ ಇದೆ. ಇಡೀ ಕುಟುಂಬಸ್ಥರು ಎಷ್ಟೇ ಸಾಂತ್ವನ ಮಾಡಿದ್ರು ಕೂಡ ಆಕೆಗೆ ಸಾಧ್ಯವಾಗ್ತಾ ಇಲ್ಲ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಮಂಡ್ಯ ಪ್ರತಿನಿಧಿ ದಿಲೀಪ್ ಇದ್ದಾರೆ. ದಿಲೀಪ್, ಸಾನ್ವಿ ಸಾವಿನ ಬಳಿಕ ಇದೀಗ ಕುಟುಂಬಸ್ಥರ ಆಕ್ರೋಶ ಕೂಡ ಮುಗಿಲು ಮುಡ್ತಾ ಇದೆ. ಈಗ ಆಸ್ಪತ್ರೆಯಿಂದ ವೈದ್ಯಾಧಿಕಾರಿಗಳ ತಂಡ ಏನು ಹೇಳ್ತಾ ಇದೆ? ಸ್ಥಳದಲ್ಲಿ ಬಿಗುವಿನ ವಾತಾವರಣ ಕೂಡ ನಿರ್ಮಾಣ ಆದಂತೆ ಕಾಣ್ತಾ ಇದೆ. ಹೇಗಿದೆ ಪರಿಸ್ಥಿತಿ? ಶಕುಂತಲಾ, ಕಳೆದ 4 ದಿನಗಳ ಹಿಂದೆ ಕಾಲಿನ ಮೂಳೆ ಮುರಿದಿದೆ ಅನ್ನುವಂಥ ಕಾರಣಕ್ಕೋಸ್ಕರ ಆಸ್ಪತ್ರೆಗೆ ದಾಖಲಾಗ್ತಾರೆ, ಮಿಮ್ಸ್ ಆಸ್ಪತ್ರೆಗೆ ದಾಖಲಾಗ್ತಾರೆ. ಅವರು ಮಳವಳ್ಳಿ ಮೂಲದವರಾಗಿದ್ರು ಕೂಡ ಇಲ್ಲಿ ದೊಡ್ಡ ಆಸ್ಪತ್ರೆ, ಇಲ್ಲಿ ಒಳ್ಳೆ ಚಿಕಿತ್ಸೆ ಸಿಗುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಈ ಒಂದು ಆಸ್ಪತ್ರೆಗೆ ಬಂದು ದಾಖಲಾಗಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ. ಆದರೆ 2 ದಿನಗಳ ಹಿಂದೆ ಮಗು ಆರೋಗ್ಯವಾಗಿತ್ತು, ಚೇತರಿಕೆ ಕಂಡಿದೆ ಅನ್ನುವಂಥ ನಿಟ್ಟಿನಲ್ಲಿ ವೈದ್ಯರು ಕೂಡ ಒಂದು ಸೂಚನೆಯನ್ನು ಕೊಟ್ಟಿರ್ತಾರೆ. ಮತ್ತು ಈ ಒಂದು ವಿಚಾರವಾಗಿ ಕೂಡ ಪೋಷಕರು ಖುಷಿಯಾಗೇ ಇರ್ತಾರೆ. ಆದರೆ ನಿನ್ನೆ ಮಧ್ಯಾಹ್ನದಿಂದ ಪ್ರಜ್ಞಾಹೀನ ಸ್ಥಿತಿಗೆ ಸಾನ್ವಿ ಅನ್ನೋ ಮಗು ಹೋಗುತ್ತೆ. ಜೊತೆಗೆ ಆ ಕಾರಣಕ್ಕೋಸ್ಕರ ಒಂದು ರೀತಿಯಲ್ಲಿ ವೈದ್ಯರು ನಿರ್ಲಕ್ಷ್ಯ ಮಾಡಿದ್ದಾರೆ ಅನ್ನುವಂಥದ್ದು ಇಲ್ಲಿನ ಪೋಷಕರ ಆರೋಪ ಆಗಿರುವಂಥದ್ದು. ಯಾಕಂದರೆ ವೈದ್ಯರು ಪರೀಕ್ಷೆ ಮಾಡಿಲ್ಲ, ವೈದ್ಯಕೀಯ ವಿದ್ಯಾರ್ಥಿಗಳು ಪರೀಕ್ಷೆ ಮಾಡಿದ್ದಾರೆ ಅನ್ನುವಂಥದ್ದು ಆರೋಪ. ಜೊತೆಗೆ ಚಿಕಿತ್ಸೆ ಕೊಡುವ ಸಂದರ್ಭದಲ್ಲೂ ಕೂಡ ವೈದ್ಯರು ಬರಲಿಲ್ಲ, ವೈದ್ಯಕೀಯ ವಿದ್ಯಾರ್ಥಿಗಳ ಚಿಕಿತ್ಸೆಯನ್ನು ಕೊಟ್ಟಿದ್ದಾರೆ. ಈ ಕಾರಣದಿಂದಾಗಿ ವೈದ್ಯರ ನಿರ್ಲಕ್ಷ್ಯದಿಂದ ಈ ರೀತಿಯಂಥ ಘಟನೆ ನಡೆದಿದೆ ಅನ್ನುವಂಥದ್ದು ಪೋಷಕರ ಆರೋಪ ಆಗಿರುವಂಥದ್ದು. ಸಾಲು ಈ ರೀತಿಯಂಥ ಪ್ರಕರಣಗಳು ನಡೀತಾ ಇದೆ. ಮಿಮ್ಸ್ ಆಸ್ಪತ್ರೆಗಳಲ್ಲಿ ಸಾಲು ಎಡವಟ್ಟುಗಳಾಗ್ತಾ ಇದೆ. ಈ ಕಾರಣದಿಂದಾಗಿ ಸಾಕಷ್ಟು ಜನರು ಜೀವ ಕಳೆದುಕೊಳ್ತಾ ಇದ್ದಾರೆ. ಇದಕ್ಕೆ ಬೆಲೆನೇ ಇಲ್ವಾ ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈಗ ಸಾಕಷ್ಟು ಸಂಘಟನೆಗಳು ಕೂಡ ಈಗ ಪ್ರತಿಭಟನೆಯೆಲ್ಲ ಮುಂದಾಗಿರುವಂಥದ್ದು. ಸ್ಥಳಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು ಬರಬೇಕು, ಜಿಲ್ಲಾಧಿಕಾರಿಗಳು ಬರಬೇಕು, ಮತ್ತೆ ಏನು ತಪ್ಪಿತಸ್ಥ ವೈದ್ಯರು ಯಾರು ಇದ್ದಾರೆ ಅವರ ಮೇಲೆ ಕ್ರಮ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಪ್ರತಿಭಟನೆಯನ್ನ ಮಾಡ್ತಾ ಇರುವಂಥದ್ದು. ಈ ಒಂದು ಪ್ರತಿಭಟನೆಗೆ ಹಲವು ಸಂಘಟನೆಗಳು ಬೆಂಬಲವನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ ಇದೇ ರೀತಿಯಂತ ಸಾಕಷ್ಟು ಪ್ರಕರಣಗಳು ನಡೀತಾ ಇರುವ ಕಾರಣಕ್ಕೋಸ್ಕರ ಮಿಮ್ಸ್ ಆಸ್ಪತ್ರೆಯಲ್ಲಿ ವ್ಯವಸ್ಥೆಯನ್ನ ಸರಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲರ ಆಗ್ರಹ ಆಗಿರುವಂಥದ್ದು. ಕಳೆದ 4 ದಿನ
ದಿನಗಳ ಹಿಂದೆ ಪೊಲೀಸರ ಎಡವಟ್ಟಿಗೆ ಮಗುವು ಸಹ ಬಲಿಯಾಗಿತ್ತು. ತದನಂತರ ಈಗ ಆ ಒಂದು ಪ್ರಕರಣ ಮಾಸುವ ಮುನ್ನವೇ ಈ ಒಂದು ಪ್ರಕರಣ ಕೂಡ ನಡೆದಿರುವ ಕಾರಣಕ್ಕೋಸ್ಕರ ಎಲ್ಲೋ ಒಂದು ಕಡೆ ಸಾಕಷ್ಟು ಆಕ್ರೋಶಭರಿತವಾಗಿ ಸಾರ್ವಜನಿಕರು ಇರುವಂಥದ್ದು. ಅದರಲ್ಲೂ ಕೂಡ ಮಿಮ್ಸ್ ಆಸ್ಪತ್ರೆ ವೈದ್ಯಕೀಯ ಸೇವೆ ಇರುವಂಥ ಎಲ್ಲ ವೈದ್ಯಕೀಯ ಸೇವೆ ಇರುವಂಥ ಆಸ್ಪತ್ರೆಯಲ್ಲಿ ಈ ರೀತಿಯಂಥ ಘಟನೆ ಆದರೆ ಸಣ್ಣ ಪುಟ್ಟ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆಯನ್ನು ಪಡೆದರೆ ಅವರ ಪರಿಸ್ಥಿತಿ ಹೇಗೆ ಅನ್ನುವಂಥದ್ದು ಎಲ್ಲರ ಪ್ರಶ್ನೆ ಆಗಿರುವಂಥದ್ದು. ಒಟ್ಟಾರೆಯಾಗಿ ನಿರಂತರವಾಗಿ ಮಿಮ್ಸ್ ಆಸ್ಪತ್ರೆಯಲ್ಲಿ ಈ ರೀತಿಯಂಥ ಸಣ್ಣ ಪುಟ್ಟ ಎಡವಟ್ಟುಗಳಾಗ್ತಾ ಇದೆ, ಜೊತೆಗೆ ಈ ರೀತಿಯಂಥ ಪ್ರಾಣ ಹಾನಿಗಳು ಕೂಡ ನಡೀತಾ ಇರುವಂಥದ್ದು. ಒಟ್ಟಾರೆಯಾಗಿ ಮಿಮ್ಸ್ ಆಸ್ಪತ್ರೆಯಲ್ಲಿ ನಡೀತಾ ಇರುವಂಥ ಅಕ್ರಮ ಜೊತೆಗೆ ಈ ರೀತಿಯಂಥ ನಿರ್ಲಕ್ಷ್ಯವನ್ನು ತಡೆಗಟ್ಟಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಪ್ರತಿಭಟನೆ ಮಾಡ್ತಾ ಇರುವಂಥದ್ದು. ಶಕುಂತಲಾ, ಧನ್ಯವಾದ ದಿಲೀಪ್, ತಮ್ಮೆಲ್ಲ ಲೈವ್ ಅಪ್ಡೇಟ್ಸ್ಗಾಗಿ.